ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಆ ಯುವತಿ ಬಿಕಾಂ ಪದವೀಧರೆ ಪಟ್ಟಣದಲ್ಲಿ ಏನಾದ್ರೂ ಕೆಲಸ ಮಾಡೋಣ ಅಂತ ತೆರಳಿದ್ಲು. ಕೆಲಸ ಸಿಗದಿದ್ದಾಗ ವಾಪಸ್ ಊರಿಗೆ ಹೊರಟಿದ್ಲು. ಮಾರ್ಗ ಮಧ್ಯೆ ಡ್ರಾಪ್ ಕೊಡ್ತೀನಿ ಅಂತ ಬಂದ ಪಾಪಿ ಆಕೆಯನ್ನೇ ಹುರಿದು ಮುಕ್ಕಿದ್ದಾನೆ. ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಲೈಂಗಿಕ ಕಿರುಕುಳ ಕೊಟ್ಟವನು ಖಾಕಿಗೆ ತಗಲಾಕೊಂಡಿದ್ದಾನೆ. ಡ್ರಾಪ್ ಕೊಡೋ ನೆಪದಲ್ಲಿ ಯುವತಿ ಮೇಲೆ ಅತ್ಯಾಚಾರ. ಇಬ್ಬರು ಕಾಮುಕರನ್ನ ಬಂಧಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು. ಡ್ರಾಪ್ ಕೊಡೋ ನೆಪದಲ್ಲಿ ಯುವತಿ ಮೇಲೆ ಅತ್ಯಾಚಾರ. ಇಬ್ಬರು ಕಾಮುಕರನ್ನ ಬಂಧಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು. ಇದು ಚಿಕ್ಕಬಳ್ಳಾಪುರ ಗೌರಿಬಿದನೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ. ರಸ್ತೆಯುದ್ದಕ್ಕೂ ದಟ್ಟವಾದ ಅರಣ್ಯ. ಒಮ್ಮೊಮ್ಮೆ ಗಂಡಸರು ಒಬ್ಬೊಬ್ಬರಾಗಿ ಓಡಾಡೋದು ಕಷ್ಟ. ಹೀಗಿರುವಾಗ ಕಳೆದ ಶುಕ್ರವಾರ 35 ವರ್ಷದ ಯುವತಿಯೊಬ್ಬಳು ತಮ್ಮ ಊರಿಗೆ ತೆರಳೋಕೆ ಹಣ ಇಲ್ಲದಿರೋದ್ರಿಂದ ಆಧಾರ್ ಕಾರ್ಡ್ ಮರೆತು ಬಂದಿದ್ರಿಂದ ಕಾಲ್ನಡಿಗೆಯಲ್ಲೇ ತೆರಳಿದ್ದಾಳೆ. ಯುವತಿಯನ್ನ ಗಮನಿಸಿದ ಪಾಪಿಯೊಬ್ಬ ಡ್ರಾಪ್ ಕೊಡುವ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಸ್ಕೂಟಿಯಲ್ಲಿ ಕರೆದೊಯ್ದು ಅತ್ಯಾಚಾರಗೈದ ಆರೋಪ ಕೇಳಿಬಂದಿದೆ. ಮತ್ತೊಂದು ಶಾಕಿಂಗ್ ಅಂದ್ರೆ ಈ ಪಾಪಿ ತಾನು ಯುವತಿ ಅತ್ಯಾಚಾರ ಮಾಡಿದ್ದಲ್ಲದೆ ತನ್ನ ಸ್ನೇಹಿತನನ್ನ ಕರೆಸಿಕೊಂಡು ಆತನಿಂದಲೂ ಅತ್ಯಾಚಾರ ಮಾಡಿಸಿದ್ದಾನಂತೆ. ನಂತರ ಆಕೆಯನ್ನ ಕರೆತಂದು ಪೆಟ್ರೋಲ್ ಬಂಕ್ ಹತ್ತಿರದ ರೈತ ಮಹಿಳೆಯೊಬ್ಬರ ಮನೆ ಬಳಿ ಬಿಟ್ಟು ಹೋಗಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಸ್ವಸ್ಥಗೊಂಡ ಯುವತಿಯನ್ನ ಸ್ಥಳೀಯರು ವಿಚಾರಿಸಿದಾಗ ವಿಷಯ ಗೊತ್ತಾಗಿದೆ. ಪೊಲೀಸರು ಪೆಟ್ರೋಲ್ ಬಂಕ್ನ ಸಿಸಿಟಿವಿ ದೃಶ್ಯ ಆಧರಿಸಿ ಮೆಕ್ಯಾನಿಕ್ ಸಿಕಂದರ್ ಸ್ನೇಹಿತ ಜನಾರ್ದನ್ ಆಚಾರ್ನನ್ನ ಬಂಧಿಸಿದ್ದಾರೆ. ಇನ್ನೊಬ್ಬನ್ನ ಕರ್ಕೊ ಬರ್ತಾನೆ, ಅವ್ನ ಫ್ರೆಂಡ್ನ ಕರ್ಕೊಂಡು ಬಂದು ಕಣಿವೆ ಕಡೆ ಕರ್ಕೊಂಡು ಹೋಗ್ತಾರೆ. ಆ ಲೇಔಟ್ ಒಳಗಡೆ ಕರ್ಕೊಂಡು ಹೋಗಿ ಇಬ್ರು ಆರೋಪಿಗಳು ಆಕೆ ಮೇಲೆ ಅತ್ಯಾಚಾರನ ಮಾಡ್ತಾರೆ. ಮತ್ತೆ ಪೆಟ್ರೋಲ್ ಬಂಕ್ ಹತ್ರ ಕರ್ಕೊಂಡ್ ಬಿಡ್ತಾರೆ, ತಿಪ್ಪೇನಹಳ್ಳಿ ಹತ್ರ. ಅಸಹಾಯಕ ಸ್ಥಿತಿಯಲ್ಲಿರೋಂಥ ಹೆಣ್ಮಗು ಶನಿಮಹಾತ್ಮ ದೇವಸ್ಥಾನದ ಮುಂದೆ BB ರೋಡಲ್ಲಿ ಕಾಣಿಸ್ತಾಳೆ. ಕಾಲಲ್ಲಿ ಚಪ್ಪಲಿ ಸಹ ಇರಲ್ಲ, ಅಂಥ ಸ್ಥಿತಿಯಲ್ಲಿ ಇರ್ತಾಳೆ. ಕೇಳಿದಾಗ ಆಕೆ ಈ ಥರ ಆಯಿತು ಅಂತ ಹೇಳಿದಾಗ ಸರಿ ಆಯಿತು ಅಂತ ಸ್ಟೇಷನಿಗೆ ಫೋನ್ ಮಾಡಿ ಆಕೆನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಸಿ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯುವಕನ ಅನುಚಿತ ವರ್ತನೆ. ಯುವತಿಗೆ ಲೈಂಗಿಕ ಕಿರುಕುಳ, ಯುವಕನ ಬಂಧನ. ಈತ ಜೀವನ್ ರಾಜ್, ತುಮಕೂರು ನಿವಾಸಿ, ಎಂಟೆಕ್ ಪದವೀಧರ. ಬೆಂಗಳೂರಿನ ಇಂಟರ್ವ್ಯೂ ಮುಗಿಸಿಕೊಂಡು ತುಮಕೂರಿಗೆ ಹೋಗ್ತಿದ್ದ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಚಾಲಕ ಲೈಟ್ ಆಫ್ ಮಾಡಿದ್ದಾನೆ. ಆಗ ಈ ಯುವಕ ಪಕ್ಕದಲ್ಲಿದ್ದ ಯುವತಿ ಜೊತೆ ಅನುಚಿತವಾಗಿ ವರ್ತನೆ ತೋರಿದ್ದಾನೆ. ಯುವತಿ ಹೆಗಲ ಮೇಲೆ ಕೈ ಹಾಕಿ ಪ್ಯಾಂಟ್ ಜಿಪ್ ಓಪನ್ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಆಗ ಯುವತಿ ಗಲಾಟೆ ಮಾಡ್ತಿದ್ದಂತೆ ಬಸ್ನಲ್ಲಿದ್ದವರು ಜೀವನ್ ರಾಜ್ಗೆ ಥಳಿಸಿದ್ದಾರೆ. ಆತ ನಿಂತ್ಕೊಂಡಿದ್ದ, ಕೂತಿರ್ಲಿಲ್ಲ. ಹೆಣ್ಮಗು ಕೂತಿತ್ತು, ಆತ ನಿಂತ್ಕೊಂಡಿದ್ದಾಗ ಆಗಿರ್ತಕ್ಕಂಥ ಘಟನೆ. ಅವನು ಏನು ಮಾಡಿದಾನೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಜನಗಳು ಕೂಗಾಡ್ಕೊಂಡು ಇದು ಮಾಡ್ಬೇಕಾದ್ರೆ ಮಾತ್ರ ಭುಜದ ಮೇಲೆ ಯಾವುದೋ ಗಲೀಜು ಕಣ್ಣ ಕಾಣ್ತು. ಅವರು ಯಾವ ಸೀಟಾಗಿ ಕೂತಿರೋ, ಯಾಕಂದ್ರೆ ಎಲ್ಲ ಎದ್ಬಿಟ್ಟಿರಲ್ಲ ಜನ. ಕಾಮಕ್ರಿಮಿ ಜೀವನ್ ರಾಜ್ ವರ್ತನೆಯಿಂದ ಎಚ್ಚೆತ್ತ ಯುವತಿ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾಳೆ. ಯುವತಿ ತಂದೆ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕ್ಯಾತ್ಸಂದ್ರ ಟೋಲ್ ಬಳಿ ಬಸ್ ಬರ್ತಿದ್ದಂತೆ ಪೊಲೀಸರು ಆರೋಪಿಯನ್ನ ಬಂಧಿಸಿ FIR ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಪಾಟೀಲ್ ಜೊತೆ ಜಗದೀಶ್, TV9 ತುಮಕೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH